ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಗಂಗರ ರಾಜಧಾನಿಯಾದ ತಲಕಾಡು ಬಂದಿದ್ದೀನಿ. ತಲಕಾಡು ಅನ್ನೋ ಇಬ್ಬರು ರಾಕ್ಷಸರಿದ್ದರು, ಅವ್ರ ಹೆಸರೇ ಈ ಊರಿಗೆ ಬಂದಿದೆ. ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ಈ ಊರಲ್ಲೇ ಇದು ವೈದ್ಯನಾಥೇಶ್ವರ ದೇವಸ್ಥಾನ, ಇದು ಮೈನ್ ಟೆಂಪಲ್ಲು. ಈ ಸುತ್ತಮುತ್ತಲ ಇನ್ನ 4 ದೇವಸ್ಥಾನಗಳು ಇದೆ. ಮೊದಲಿಗೆ ಈ ದೇವಸ್ಥಾನ ನೋಡೋಣ. ಈ ವೈದ್ಯನಾಥೇಶ್ವರ ಅಂದ್ರೆ ಡಾಕ್ಟರ್ ಇದ್ದ ಹಾಗೆ, ಈ ದೇವಸ್ಥಾನಕ್ಕೆ ಡಾಕ್ಟರ್ ದೇವಸ್ಥಾನ ಅಂತಾನು ಹೇಳ್ತಾರೆ. ಬನ್ನಿ ಮತ್ತೆ ನೋಡೋಣ. ಇದು ಕನ್ನಡ ಚಾನೆಲ್ ಬ್ರೋ. ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಶಿವಕುಮಾರ್. ಈ ಊರಿಗೆ ಮರಳು ಪ್ರದೇಶ ಅಂತಾನು ಹೇಳ್ತಾರೆ. ಯಾಕೆ ಅಂದರೆ ಮರಳು ಜಾಸ್ತಿ ಇರುತ್ತೆ. ನೀವು ಯಾವ ರಾಜಸ್ಥಾನ್ಗೂ ಹೋಗಬೇಕಾಗಿಲ್ಲ, ಈ ಊರಲ್ಲೇ ಬಂದರೆ ರಾಜಸ್ಥಾನ್ ನಿಮಗೆ ಇಲ್ಲೇ ಕಾಣಿಸುತ್ತೆ, ಅಷ್ಟೊಂದು ಮರಳಿರುತ್ತೆ ಇಲ್ಲಿ. ಇನ್ನೂ ಒಂದು ಏನಂದರೆ, ತುಂಬ ವಿಡಿಯೋಸಲ್ಲಿ ಯೂಟ್ಯೂಬರ್ಸ್ ಈ ಥರನೂ ಹೇಳಿದ್ದಾರೆ, ಇಲ್ಲಿ ಮರಳಿಗೆ ಮುಚ್ಕೊಂಡು ಹೋಗ್ಬಿಡುತ್ತೆ ದೇವಸ್ಥಾನಗಳು ಅಂತ ಹೇಳ್ತಾ ಇರ್ತಾರೆ. ಬಟ್ ಅದು ಹಿಂದಿನ ಕಾಲದಲ್ಲಿ 82ಕ್ಕಿಂತ ಮುಂಚೆ ಆ ಥರ ನಡೀತಾ ಇತ್ತು. ಈಗ ಗೌರ್ಮೆಂಟ್ ಅಂಡರಲ್ಲೇ ಬಂದ ಮೇಲೆ ಆ ಥರದ್ದು ಏನೂ ಇಲ್ಲ. ಪ್ರತಿದಿನ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಗಂಟ ಓಪನಲ್ಲಿರುತ್ತೆ. 1 ಗಂಟೆಗೆ ಬಂದ್ ಮಾಡಿದ್ರೆ ಮತ್ತೆ 4 ಗಂಟೆಗೆ ಓಪನ್ ಮಾಡ್ತಾರೆ. ಈ ಮೈನ್ ಟೆಂಪಲ್ ಮಾತ್ರ ಈ ಸುತ್ತಮುತ್ತಲ ಇನ್ನ ದೇವಸ್ಥಾನಗಳಿದೆ, ಆ ದೇವಸ್ಥಾನಗಳು ಕಂಟಿನ್ಯೂಸ್ ಇರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಗಂಟ ಇರುತ್ತೆ, ಆ ಓಪನಲ್ಲೇ ಇರುತ್ತೆ. ಈ ದೇವಸ್ಥಾನಗಳಿಗೆ ಇಲ್ಲಿರೋ ಮೈನ್ ಟೆಂಪಲ್ಗೆ ನೀವು ಕಾರು ವೆಹಿಕಲಲ್ಲಿ ಬರಬಹುದು. ಇನ್ನು ಸುತ್ತ ಇರುವ ದೇವಸ್ಥಾನಗಳಿಗೆ ನೀವು ನಡ್ಕೊಂಡೇ ಹೋಗಬೇಕಾಗುತ್ತೆ. ಅದು ಮರಳಲ್ಲೇ ನಡ್ಕೊಂಡು ಹೋಗ್ಬೇಕಾಗುತ್ತೆ. 2 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಇರುತ್ತೆ ಈ ದೇವಸ್ಥಾನಗಳು. ಬನ್ನಿ ಮತ್ತೆ ನೋಡೋಣ. ಇನ್ನು ಒಂದು, ನೀವು ಬಿಸಿಲು ಟೈಮಲ್ಲಿ ಬರಬೇಡಿ, ಸಂಜೆ ಟೈಮಲ್ಲಿ ಅಥವಾ ಕೂಲ್ ಟೈಮಲ್ಲಿ, ಸ್ವಲ್ಪ ಕೂಲ್ ಟೈಮ್ ನೋಡ್ಕೊಂಡು ಬನ್ನಿ. ಬರಬೇಕಾದ್ರೆ ಒಂದು ಬಾಟಲ್ ನೀರನ್ನು ತಂದ್ಕೊಳ್ಳಿ, ನಿಮಗೆ ಅನುಕೂಲವಾಗುತ್ತೆ. ಬಿಸಿಲು ಟೈಮಲ್ಲಿ ಬಂದರೆ ನೀವು ಇಲ್ಲಿ ಕಾಲಿಡ್ಲಿಕ್ಕಾಗಲ್ಲ, ನೀವು ಬೆಂಕಿಯಲ್ಲಿ ನಡೆಯೋದೇ ವಾಸಿ, ಅಷ್ಟು ಬಿಸಿ ಇರುತ್ತೆ ಈ ಮರಳು. ಮಾಮೂಲಾಗಿ ಈ ಬಂಡೆಗಳ ಮೇಲೆ ನಡೆಯೋದನ್ನೇ ತುಂಬ ಕಷ್ಟ. ನೀವು ತಣ್ಣಗಿರೋ ಟೈಮಲ್ಲಿ ಟೈಮ್ ನೋಡ್ಕೊಂಡು ಬನ್ನಿ. ಇಲ್ಲ ಬಿಸಿಲು ಟೈಮಲ್ಲೇ ದೂರದಿಂದ ಬಂದ್ಬಿಟ್ಟಿದ್ದೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ, ಬಿಸಿಲಲ್ಲೇ ನಡಿಬೇಕಾಗುತ್ತೆ. ನಾನು ಬಿಸಿಲಲ್ಲೇ ಈ ವಿಡಿಯೋ ಮಾಡಿದ್ದು. ಬನ್ನಿ ಮತ್ತೆ ಈ ದೇವಸ್ಥಾನ ಒಂದು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ನೀವು ತಲಕಾಡಲ್ಲಿ ಹಾಲ್ಟ್ ಆಗಬೇಕಾದ್ರೆ ನೀವು ಮಲ್ಲಿಕಾರ್ಜುನ ದೇವಸ್ಥಾನ ಇದೆ, ಅಲ್ಲಿ ನೀವು ಹಾಲ್ಟಿಂಗ್ ಆಗ್ಬೋದು. ಅಲ್ಲಿ ರೂಮ್ಸ್ ಎಲ್ಲ ಇದೆ. ಮತ್ತು ಇಲ್ಲಿ ಹತ್ತಿರದಲ್ಲೇ ಟೌನ್ ಇದೆ, ಆ ಟೌನಲ್ಲೂ ನೀವು ಹಾಲ್ಟ್ ಆಗ್ಬೋದು. ಈ ತಲಕಾಡಲ್ಲೇ ಈ ದೇವಸ್ಥಾನ ಸರೌಂಡಿಂಗಲ್ಲೇ ಹಾಲ್ಟಿಂಗ್ ಇರಲ್ಲ, ಒಳ್ಳೆ ಹೋಟೆಲ್ಸ್ನೂ ನಿಮಗೆ ಸಿಗಲ್ಲ. ಮತ್ತು ಇದ್ರ ಹತ್ರ ಇರುತ್ತೆ, ನೀವು ನದಿ ಹತ್ರ ಇರುತ್ತೆ ಊಟ ಥರದ್ದು. ನೀವು ಟೈಮಿಂಗ್ಸಲ್ಲಿ ಬಂದರೆ ಮಾತ್ರ 6 ಗಂಟೆ ಒಳಗಡೆ ಬಂದರೆ ನೀವು ಸಂಜೆ ಆ ಟೈಮಲ್ಲಿ ಸಿಗುತ್ತೆ ನಿಮಗೆ. ಈ ಊರಲ್ಲಿ ನೀವು ದೇವಸ್ಥಾನಗಳು ನೋಡಬೇಕಾದ ದೇವಸ್ಥಾನಗಳು ಏನೇನು ಇರುತ್ತೆ ಅಂದರೆ ಮರುಳೇಶ್ವರ, ಪಾತಾಳೇಶ್ವರ, ವೈದ್ಯನಾಥೇಶ್ವರ, ಮುಡುಕುತೆರೆ, ಮಲ್ಲಿಕಾರ್ಜುನೇಶ್ವರ, ಕೀರ್ತಿನಾರಾಯಣ ದೇವಸ್ಥಾನ, ಈ ಥರ ದೇವಸ್ಥಾನಗಳೆಲ್ಲ ನೀವು ಸುತ್ತಮುತ್ತ ನೋಡ್ಬೋದು. 4-5 ಕಿಲೋಮೀಟರ್, ಈ ಒಂದು ಮಾತ್ರ 4 ಕಿಲೋಮೀಟರ್ ದೂರದಲ್ಲಿದೆ, ಮಿಕ್ಕಿದ್ದೆಲ್ಲ ಅಕ್ಕಪಕ್ಕದಲ್ಲೇ ಇದೆ.
ಇಲ್ಲಿರುವ ದೇವಸ್ಥಾನಗಳು ನೀವು ನೋಡಿದ್ರೆ ಬೇಲೂರು ನೆನಪಾಗೋದಂತೂ ಗ್ಯಾರಂಟಿ. ಅಷ್ಟು ಸುಂದರವಾಗಿದೆ ಈ ದೇವಸ್ಥಾನಗಳು. ನೀವು ಈ ದೇವಸ್ಥಾನ ನೋಡಲಿಲ್ಲ ಅಂದರೆ ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ಸುತ್ತಮುತ್ತಲ ನೀವು ಏನು ನದಿನೂ ಇದೆ ನಿಮಗೆ ಪಕ್ಕದಲ್ಲೇ. ದೇವಸ್ಥಾನಗಳೆಲ್ಲ ನೋಡ್ಕೊಂಡು ನದಿಯಲ್ಲೇನೂ ನೀವು ಆಟ ಆಡ್ಬೋದು. ತೆಪ್ಪೆಗಳಿರುತ್ತೆ, ಹಲವಾರು ಥರದ ಎಂಜಾಯ್ಮೆಂಟ್ಸ್ ಮಾಡ್ಬೋದು ನೀವು. ಅಲ್ಲಿ ಹೋಟೆಲ್ಸೂ ಇದೆ, ತುಂಬ ಚೆನ್ನಾಗಿ ಫುಡ್ ಇರುತ್ತೆ. ನೀವು ಎಲ್ಲ ಥರದ ಫುಡ್ಡೂ ಸಿಗುತ್ತೆ ಈ ದೇವಸ್ಥಾನದ ನದಿ ಹತ್ರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.